ದೇವರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ನೋಹನ ಜೀವನ ಚರಿತ್ರೆ. ಭೂಮಿಯು ಹಿಂಸೆಯಿಂದ ಮತ್ತು ಪಾಪದಿಂದ ತುಂಬಿತ್ತು. ಮಾನವರು ದೇವರನ್ನ ಮರೆತಿದ್ದರು. ಆದರೆ ಆ ಜನರ ಮಧ್ಯೆ ಒಬ್ಬನು ಮಾತ್ರ ದೇವರ ದೃಷ್ಟಿಯಲ್ಲಿ ನೀತಿವಂತ. ಭೂಮಿಯನ್ನು ನಾನು ಜಲಪ್ರಳಯದಿಂದ ನಾಶ ಮಾಡುವೆ, ನೀನು ಒಂದು ನಾವೆಯನ್ನು ನಿರ್ಮಿಸು. ದೇವರು ಆದೇಶದಂತೆ ನೋಹನು ಯಾವುದೇ ಸಂಶಯವಿಲ್ಲದೆ ನಾವೆಯನ್ನು ಕಟ್ಟುವ ಕಾರ್ಯವನ್ನು ಪ್ರಾರಂಭಿಸಿದನು. ಜನರು, ನೋಹ, ಇಲ್ಲಿ ಮಳೆಯೇ ಬಾರದ ಜಾಗದಲ್ಲಿ ನಾವೇ ಏಕೆ? ನೀನು ಹುಚ್ಚನಾಗಿದ್ದೀಯಾ? ಲೋಕವೇ ನಗುತ್ತಿದೆ ನಿನ್ನ ಮೇಲೆ. ಗೇಲಿ ನಿಂತರೂ ನಗು ಕೇಳಿದರೂ ನೋಹನು ನಾವೆಯನ್ನು ಕಟ್ಟುವ ಕಾರ್ಯವನ್ನು ಬಿಡಲಿಲ್ಲ, ಮುಂದುವರಿಸಿದನು. ನೋಹನು ಜನರ ಬಳಿಗೆ ಹೋಗಿ, ಸಹೋದರರೇ ಕೇಳಿ, ಈಗೋ ಮಳೆ ಖಚಿತವಾಗಿ ಬರುತ್ತದೆ. ಇದು ನನ್ನ ಮಾತಲ್ಲ, ದೇವರ ಮಾತು. ಈ ಸಮಯವಿದೆ, ನಾವೆಯೊಳಗೆ ಬನ್ನಿ, ರಕ್ಷಣೆಯನ್ನು ಪಡೆಯಿರಿ. ಮಳೆನಾ? ಇಷ್ಟು ವರ್ಷ ಏನೂ ಆಗಲಿಲ್ಲ. ನಿನ್ನ ಮಾತು ನಮಗೆ ಬೇಡ. ನಾವು ನಮ್ಮ ಜೀವನದಲ್ಲಿ ಸಂತೋಷವಾಗಿದ್ದೇವೆ. ನಿನ್ನ ದೇವರು, ನಿನ್ನ ನಾವೇ ನಮಗೆ ಬೇಡ. ನೋಹನು ಹೇಳಿದಂತೆ ಆಕಾಶ ಬದಲಾಗಿತು. ಮೊದಲ ಮಳೆಯ ಹನಿ ಭೂಮಿಗೆ ಬಿದ್ದಿತು. ಜನರು ಆಕಾಶ ನೋಡುತ್ತಾ, ಇದು ಏನು? ಮಳೆನಾ? ಇಷ್ಟೊಂದು ವರ್ಷಗಳ ನಂತರ? ಅವರು ಭಯಭ್ರಾಂತರಾದರು, ಗೊಂದಲದಲ್ಲಿ ಓಡಿದರು. ಜನರು ಕಿರುಚುತ್ತಾ ಓಡುತ್ತಾ, ನಾವೇ ಕಡೆ ಹೋಗಿ, ನೋಹ, ಬಾಗಿಲು ತೆರೆ. ಮಳೆ ಹೆಚ್ಚಾಯಿತು, ನೀರು ಏರಿತು, ಜಲಪ್ರಳಯವು ಭೂಮಿಯನ್ನು ಆವರಿಸಿತು. ದೇವರ ಮಾತನ್ನು ಮೀರಿದ ಜನರು ಜಲಪ್ರಳಯದಲ್ಲಿ ನಾಶವಾದರು. ಇದು ದೇವರ ಕ್ರೌರ್ಯವಲ್ಲ, ಇದು ತಿರಸ್ಕಾರದ ಫಲ. ಮಳೆ ನಿಂತಿತು, ನೀರು ನಿಧಾನವಾಗಿ ಇಳಿಯಿತು. ನೋಹನು ಮತ್ತು ಅವನ ಕುಟುಂಬ ದೇವರ ಕೃಪೆಯಲ್ಲಿ ಸುರಕ್ಷಿತವಾಗಿದೆ. ಪ್ರಿಯರೇ, ದೇವರು ಜಲಪ್ರಳಯದ ಮೂಲಕವಾಗಿ ಜನರನ್ನು ನಾಶ ಮಾಡಿದನ? ಹೌದು. ಜಲಪ್ರಳಯದ ಮೂಲಕವಾಗಿ ಜನರು ನಾಶ ಮಾಡಬೇಕೆಂದು ದೇವರು ನಾಶ ಮಾಡಲಿಲ್ಲ. ಯಾಕಂತನವಾಗ ಪಾಪವು ಅವರಲ್ಲಿ ಇತ್ತು. ಅವರು ಪಾಪ ಮಾಡದಲ್ಲದೆ ಅನೇಕರನ್ನು ಪಾಪಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ರು. ಆದರೆ ದೇವರು ಅವರ ಪಾಪದ ಜೀವಿತವನ್ನು ಬಿಟ್ಟು ಬಿಡುವುದಕ್ಕೆ ನೋಹನ ಮೂಲಕವಾಗಿ ನೀತಿಯನ್ನು ಸಾರಲಿಕ್ಕೆ ತಿಳಿಸಿದನು. ಆದರೆ ಯಾರು ಸಹ ನೋಹನ ಮಾತನ್ನು ಕೇಳಲಿಲ್ಲ. ದೇವರ ಮಾತಿಗೆ ಯಾರು ವಿಧೇಯರಾಗಲಿಲ್ಲ. ಅದಕ್ಕೆ ದೇವರು ನಿರ್ಣಯಿಸಿಕೊಂಡ, ಈ ಜನರು ಇಲ್ಲದಂತೆ ಈ ಜನರನ್ನು ಮಾಡಬೇಕು ಎಂಬುದಾಗಿ. ಆಗ ದೇವರು ಆ ಜನರು ನಾಶ ಮಾಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡು ನೋಹನಿಗೆ ನಾವೆಯನ್ನು ಕಟ್ಟಲು ತಿಳಿಸಿದನು. ನೋಹನು ನಾವೆಯನ್ನು ಕಟ್ಟಿದ ನಂತರವಾಗಿ ಆಗಲೂ ಸಹ ದೇವರು ನೋಹನ ಮೂಲಕವಾಗಿ ಜನರನ್ನು ಪ್ರೇರೇಪಿಸಿದನು. ಬಂದು ನಾವೆಯನ್ನು ಸೇರಿಕೊಳ್ಳಲಿಕ್ಕೆ ಅವರಿಗೆ ಅಭಯ ಕೊಟ್ಟನು. ಆದರೆ ಯಾರೂ ಸಹ ನಾವೆಯನ್ನು ಸೇರಿಕೊಳ್ಳಲಿಲ್ಲ. ಆಗ ದೇವರು ಆ ನಾವೆ ಬಾಗಿಲನ್ನು ಮುಚ್ಚಿ
40 ದಿನ ಹಗಲು ರಾತ್ರಿ ಘೋರವಾದ ಮಳೆಯನ್ನು ಸುರಿಸಿ ಆ ಜನರನ್ನು ನಾಶ ಮಾಡಿದನು. ಪ್ರಿಯರೇ, ಇವತ್ತು ಸಹ ಈ ಭೂಮಿ ಆಕಾಶಗಳು ದುಷ್ಟರು, ಪಾಪಿಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು, ಮೋಸ ವ್ಯಭಿಚಾರದಲ್ಲಿ ಬಿದ್ದಂಥ ಜನರು ಸಹ ಅಗ್ನಿ ಗಂಧಕಗಳು ಅವರನ್ನು ನಾಶ ಮಾಡೋದಕ್ಕೆ ಸಿದ್ಧವಾಗಿದೆ. ಆದ್ದರಿಂದ ಇವತ್ತು ನೀನು ಮತ್ತು ನಾನು ರಕ್ಷಣೆ ಎಂಬ ನಾವೇ ಇವತ್ತು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆವತ್ತು ಆ ಕಾಲದ ಜನರಿಗೆ ನಾವೇ ರಕ್ಷಣೆಯ ನಾವೇ ಆಗಿತ್ತು. ಇವತ್ತು ಪಾಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯೇಸು ಕ್ರಿಸ್ತನೇ ನಿಜವಾದ ರಕ್ಷಣೆಯ ನಾವೇ ಆಗಿದ್ದಾನೆ. ನಾನು ನೀನು ಯೇಸು ಬಳಿಗೆ ಬರುವುದಾದರೆ ಆ ಅಗ್ನಿ ನರಕದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇಲ್ಲವಾದರೆ ನಮ್ಮ ಜೀವಿತವು ನಿತ್ಯ ಜೀವಕ್ಕೆ ಬಾಧ್ಯತೆ ಆಗುವುದಿಲ್ಲ. ಪ್ರಿಯರೇ, ನಾವು ಸಾರಿದ ಈ ಸುವಾರ್ತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಮತ್ತೊಬ್ಬರಿಗೆ ನೀವು ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ಗಾಡ್.